ಹಾಯ್ ಹಲೋ ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಸುಮಾರಾಗಿದ್ದೀನಿ. ಟೈಮ್ ಬಂದು ಕರೆಕ್ಟಾಗಿ 4:15. ಎಲ್ಲ ಕೆಲಸ ಮುಗೀತು. ವಾರ ಪೂಜೆ ಕೂಡ ಆಯಿತು ಮನೇಲಿ. ಕಾಣಿಸ್ತಾ ಇರ್ಬೋದು ನಿಮಗೆ ಹರಿಬರಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಅಕ್ಕ ಮೈಸೂರಿಂದ. ಯಾರಿಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ವಿಡಿಯೋ ನೋಟಿಫೈ ಆಗುತ್ತೆ ಅಂತ ಹೇಳ್ತಾ, ಸೊ ಇವತ್ತು ಶಿವಾರ, ಸತೀಶ್ ಊರಲ್ಲಿ ಹಬ್ಬ, ಅಲ್ಲಿ ಹೋಗ್ತಾ ಇದ್ದೀವಿ ಬೆಳಗ್ಗೆ. ಯಪ್ಪ ಸುಸ್ತಾಗೋಯ್ತು. ಸೊ ಏನೇನಾಯಿತು ಅಂತ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ನಾವು ಕೂಡ ಹೊರಡ್ತೀವಿ. ಅರ್ಜೆಂಟ್ ಮಾಡ್ತಾಯಿದ್ದಾರೆ ಗೈಸ್. ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. 4:45 ಆಗೋಯ್ತು. ಸೊ ಬನ್ನಿ ಹೊರಡೋಣ. ಏನೇನಾಯಿತು ನೆನ್ನೆಯಿಂದ ಒಂಚೂರು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ, ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಎಲ್ಲೂ ಹೋಗ್ಬೇಡಿ, ವಿಡಿಯೋ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಅಂದಾಗೆ ಸತೀಶ್ ಊರು ಶಿವಾರಕ್ಕೆ ಹೊರಟಿದ್ದೀವಿ. ಅವ್ರ ಊರಲ್ಲಿ ಹಬ್ಬ. ನೆನ್ನೆ ಹೋಗೋಕ್ಕಾಗಲಿಲ್ಲ, ಕಾರಣ ಕೆಲಸ ಇತ್ತು ನಮ್ಮ ಗೋಡಾನಲ್ಲಿ. ಹಾಗಾಗಿ ಈಗ ಬೆಳಗ್ಗೆ ಪೂಜೆ ಸಾಮಾನು, ಹಾರ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ಸ್ಟೇಟ್ಯೂನ್, ಓಕೆನಾ? ಪಾಲಕ್ ಬಾತ್ ಅನಿಸುತ್ತೆ. ಪನ್ನೀರ್ ಬಾತ, ಪಾಲಕ್ ಬಾತ. ಅಮ್ಮ ಇದು ಹಿಂದಿನ ದಿನ ಗೋಡೌನಲ್ಲೆಲ್ಲ ಫುಲ್ ಕೆಲಸ ಇತ್ತು. ಕೆಲಸ ಎಲ್ಲ ಮುಗಿಸಿ ಅಷ್ಟೆಲ್ಲ ಟೈರ್ಡ್ ಆದರೂ ಸುಧಾ ಈ ನಡುವೆ ಸಂಜೆ ಹೊತ್ತು ಒಂದು ಹ್ಯಾಬಿಟ್ ಆಗಿದೆ ಸತೀಶ್ಗೆ. ಏನಪ್ಪ ಅಂದರೆ ಮಕ್ಕಳ ಜೊತೆ ಒಂದು ರೌಂಡ್ ಶಟಲ್ ಆಡೋದು. ಸೊ ಅವರು ಆಟ ಆಡ್ತಾಯಿದ್ರಲ್ಲ, ನನಗೂ ಆಸೆ ಆಯಿತು ಅವ್ರ ಜೊತೆ ಒಂದು ಆಟ ಆಡಬೇಕು ಅಂತ. ಬನ್ರಿ ಅಂತ ರಿಕ್ವೆಸ್ಟ್ ಮಾಡ್ತಾಯಿದ್ದೆ. ಅವ್ರಿಗೆ ಇವೆಲ್ಲ ಇಷ್ಟ ಇಲ್ಲ ಫ್ರೆಂಡ್ಸ್. ಕೆಲಸ ನೋಡು ಅಂದ್ಬಿಡ್ತಾರೆ ಒಂದೇ ಸಲ ಇರಪ್ಪ ಅಂತ. ಸೊ ಇವತ್ತೇನೋ ಮೂಡು ಚೆನ್ನಾಗಿತ್ತು ಅನಿಸುತ್ತೆ. ಆಯಿತು ಬಾ ಅಂತ ಅಂದರು. ಸೊ ಅವ್ರ ಜೊತೆ ನೀವು ಗೆಲ್ಲದ, ನಾನು ಗೆಲ್ಲದ, ನೀವು ಔಟ ನಾನು ಔಟ ಅಂತ ಚಾಲೆಂಜ್ ಹಾಕ್ಕೊಂಡು ನಿಜಕ್ಕೂ ಸುಮಾರು ವರ್ಷ ಆಗಿತ್ತು ಅವ್ರ ಜೊತೆ ಈ ರೀತಿ ಆಟ ಆಡಿ. ನನಗಂತೂ ಖುಷಿ ಕೊಡ್ತು. ಸೊ ಯಾರು ಗೆದ್ವಿ, ಯಾರು ಚೆನ್ನಾಗಿ ಶಟಲ್ ಆಡ್ತಾರೆ ಕಮೆಂಟಲ್ಲಿ ಹೇಳಿ. ಸೊ ಈ ಲಂಬೂಜಿ ಜೊತೆ ಆಟ ಆಡೋದಂತೂ ತುಂಬ ಕಷ್ಟ. ಯಾಕಂದರೆ ಕೈ ಇಷ್ಟಿಷ್ಟು ಉದ್ದ ಇದೆ. ಹಾಕಿ ಬಿಸಿ ರಪ್ ಅಂತ ಸಿಕ್ಕಿದ ಕಡೆ ಹೊಡಿತಾರೆ. ಇಡೀ ರೋಡ್ ಫುಲ್ಲು ಓಡಾಡಿಸಿ ಸುಸ್ತು ಮಾಡಿಬಿಟ್ರು ನನ್ನನ್ನು. ನಮ್ಮ ಮನೆ ಮುಂದೆ ಆಟ ಆಡಿದ್ರೂ ಪ್ರಾಬ್ಲಮ್ಮು. ಬಟ್ ಈ ನಡುವೆ ಸತೀಶ್ ನನಗೆ ಧೈರ್ಯವಾಗಿ ನಿಂತಿದ್ದಾರೆ ಅಂತ ಹೇಳ್ಬೋದು. ನಡಿ ನಾನು ಬರ್ತೀನಿ, ಅದು ಏನಾಗುತ್ತೆ ನೋಡೋಣ. ಅವ್ರ ಮಕ್ಕಳು ಆಟ ಆಡ್ಬೋದು, ನಮ್ಮ ಮಕ್ಕಳು ಆಟ ಆಡೋಂಗಿಲ್ವಾ, ನಡಿ ಆಟ ಆಡೋಣ ನೋಡೋಣ ಅಂತ ಚಾರು ವಿಕ್ಕಿಗೆ ಸಪೋರ್ಟಿವ್ ಆಗಿ ಅವರು ಕೂಡ ಆಟ ಆಡ್ತಾಯಿದ್ದಾರೆ. ಅದೊಂದು ಖುಷಿ ಕೊಟ್ಟಿದೆ ನನಗೆ. ಸೊ ನೋಡೋಣ ಆನ್ ದ ಫ್ಯೂಚರ್ ಯಾವಳಿಗೆ ಏನು ಅಂದ್ಕೊಂಡು ಬರ್ತಾಳೆ ಅಂತ ಡಿಸೈಡ್ ಆಗಿ ನಿಂತಿದ್ದಾರೆ. ನಾನು ಇಷ್ಟು ದಿನ ಅವಳು ಹಂಗಂತಾಳೆ ಇವಳು ಹಿಂಗಂತಾಳೆ ಅಂದ್ಕೊಂಡು 2.5-3 ವರ್ಷದಿಂದ ಮಕ್ಕಳನ್ನ ಒಳಗಡೆನೇ ಲಾಕ್ ಮಾಡಿಬಿಟ್ಟಿದ್ದೆ. ಎಂಥ ಸಮ್ಮರ್ ಇದೆ, ನಮಗೇನೆ ಇರೋಕ್ಕಾಗಲ್ಲ ಮನೆ ಒಳಗೆ. ಇನ್ನು ಅವ್ರಿಗೆ ಬಿಸಿ ಉಸಿರು ಬಂದೇ ಬರುತ್ತಲ್ವ, ಬಿಸಿ ಗಾಳಿ ಬಂದೇ ಬರುತ್ತೆ. ಸೊ ಆಟ ಎಲ್ಲ ಮುಗಿಸ್ಕೊಂಡು ಸಂಜೆ ಒಂದು ರೌಂಡು ತುಂಬ ಸುಸ್ತಾಗ್ತಾಯಿತ್ತು. 7 ಗಂಟೆ ತನಕನೂ ಆಟ ಆಡಿದ್ದೀವಿ ಇವತ್ತು ಅಂತಲೇ ಹೇಳ್ಬೋದು. ಒಂಚೂರು ದಹಿ ಪುರಿ, ಮಸಾಲೆ ಪುರಿ ಈ ಥರದ್ದು ಏನಾದರೂ ತಿನ್ಕೊಂಡು ಹೋಗೋಣ, ಚಾಟ್ ಐಟಮ್ ಅಂದ್ಕೊಂಡು ಬಂದ್ವಿ. ಇನ್ನು ಮತ್ತೆ ಬೆಳಿಗ್ಗೆ ಬೇಗ ಎದ್ದೇಳಬೇಕು. ಬೇಗ ಅಂದರೆ ಅರೌಂಡ್ 2-2:30 ಎದ್ಬಿಡ್ಬೇಕು. ಸೊ ಹಾಗಾಗಿ ಸ್ವಲ್ಪ ತಿನ್ಕೊಂಡು ಹೋಗೋಣ ಅಂತ. ಸೊ ತಿಂದ್ಬಿಟ್ಟು ಮನೆಗೆ ಬಂದು ಮಲ್ಕೊಂಡು ಈಗ ಮತ್ತೆ ಎದ್ದು ಬಾಗಿಲು ತೊಳೆದು ರಂಗೋಲೆ ಹಾಕಿ ಬಂದಿದ್ದೀನಿ. ಸೊ ಎಷ್ಟು ಬೆವರ್ತಾಯಿದ್ದೀನಿ ನೋಡಿ. ತುಂಬ ಸುಸ್ತಾಯಿತು. ಟೈಮ್ ಎಷ್ಟು ಗೊತ್ತಾ, ಈಗ 2:30. ಇಷ್ಟೊತ್ತಿಗಾಗಲೇ ಬಾಗಿಲು ತೊಳೆದು ರಂಗೋಲೆ ಹಾಕಿ ಈಗ ಮನೆ ಕೆಲಸ ಮಾಡೋಣ, ಕಸ ಗುಡಿಸ್ಕೊಂಡು ಬೇಗ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಈಗ ನಮ್ಮ ಮನೆಗೆ ಒಂದು ಹೊಸದು ಫೋಟೋ ಫ್ರೇಮ್ ಕೂಡ ಬಂದಿದೆ. ಅದೇನು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ಕೋತೀನಿ. ಎಲ್ಲ ಕೆಲಸ ಮಾಡ್ತಾ ಪಾತ್ರೆ ತೊಳೆದೆ. ಸ್ವಲ್ಪ ಸೀಮೆ ಅಕ್ಕಿನ ಪುಡಿ ಮಾಡಿ ಅದರದ್ದು ಗಂಜಿ ಮಾಡಿ ಅಂಬ್ಲಿ ಮಾಡಿ ಮೊಸರು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಆರಲಿ ಅಂತ ಅಂದ್ಬಿಟ್ಟು ಮಕ್ಕಳಿಗೆಲ್ಲ ಕೊಟ್ಟು ಸ್ನಾನ ಮುಗಿಸಿ ನಾನು ಮನೆ ಕಸ ಗುಡಿಸಿ ಮನೆ ಒರೆಸ್ಕೊಂಡು ಅರೌಂಡ್ ಅರ್ಲಿ ಮಾರ್ನಿಂಗ್ 4 ಗಂಟೆ ಅನಿಸುತ್ತೆ ನಾನು ಮನೇಲಿ ವಾರ ಪೂಜೆ ಮಾಡಿದಾಗ. ಏಕೆಂದರೆ ಇವತ್ತು ಪಟ್ಲದಮ್ಮಂದು ಕೊಂಡೋತ್ಸವ ಇದೆ. ಸತೀಶ್ ಮನೆ ದೇವರು ಅಂದಮೇಲೆ ನಮ್ಮ ಮನೆ ದೇವರು ಕೂಡ ಹೌದು. ತಂಬಿಟ್ಟು ಆರತಿ, ತಂಪು ಕೊಡಬೇಕು ಅಮ್ಮನಿಗೆ. ಯಾವುದೇ ರೀತಿ ನಾನ್ ವೆಜ್ ಅದೆಲ್ಲ ಏನೂ ಮಾಡಲ್ಲ, ಬರೀ ತಂಬಿಟ್ಟು ಆರತಿ ಮಾಡಬೇಕು. ಸೊ ಹಾಗಾಗಿ ಹಿಂದಿನ ದಿನವೂ ತಲೆ ಸ್ನಾನ ಮಾಡಿ ವಾರ ಪೂಜೆ ಮಾಡಿದ್ದೆ. ಆದರೂ ಇವತ್ತು ಕೂಡ ಎದ್ದು ಎಲ್ಲ ಕೆಲಸ ಮುಗಿಸಿ ಬೇಗ ವಾರ ಪೂಜೆ ಮಾಡಬೇಕು ಮನೇಲಿ.
ಫಸ್ಟು ಹಣ್ಣು ಕಾಯಿ ಹಾಲು ಎಲ್ಲ ಕಾಯಿಸಿ ಒಂದು ಲೋಟ ನೈವೇದ್ಯಕ್ಕಿಟ್ಟು ಮನೆ ದೇವರು ನೆನಪಿಸ್ಕೊಂಡು ಪಟ್ಲದಮ್ಮ ಉತ್ತೂರಮ್ಮ ಶಂಭುಲಿಂಗೇಶ್ವರ ಅಂತ ನೆನಪಿಸ್ಕೊಂಡು ಮನೆ ದೇವರಿಗೆ ಹಣ್ಣು ಕಾಯಿ ಇಟ್ಟು ಸಮರ್ಪಣೆ ಮಾಡಿ ವಾರ ಪೂಜೆ ಮಾಡಿದೆ. ಒಂದು ಸಣ್ಣ ಪುಟ್ಟ ಫೋಟೋ ವೀಡಿಯೋಗಳನ್ನೂ ಕೂಡ ತೆಕ್ಕೊಂಡು ತುಪ್ಪದಿಂದ ಆರತಿ ಮಾಡ್ತಾಯಿದ್ದೀನಿ. ಯಾವುದು ಹೆಂಗಾದರೂ ಇರಲಿ, ತಿಂತೀವೋ ಬಿಡ್ತೀವೋ ಫಸ್ಟು ನೆಮ್ಮದಿಯಾಗಿ, ಯಾಕಂದರೆ ಇವತ್ತು ಕೊಂಡೋತ್ಸವ ಇದೆ. ನಾವು ಅರ್ಲಿ ಮಾರ್ನಿಂಗ್ ಈಗ ಊರಿಗೆ ಹೋಗ್ತಾಯಿದ್ದೀವಿ. ವರ್ಷಕ್ಕೆ ಒಂದೇ ಸಲ ಹೋಗೋದು. ಆ ದೇವಿಯ ಆಶೀರ್ವಾದ ನಮ್ಮ ಫ್ಯಾಮಿಲಿ ಮೇಲೆ ಏನೇನು ನಡೀತಾ ಇದೆ ಅಂತ ಎಲ್ಲ ದೇವ್ರಿಗೆ ಪಾದಕ್ಕೆ ಅರ್ಪಿಸಿ ನೆಮ್ಮದಿಯಾಗಿ ತುಪ್ಪದಿಂದ ದೀಪ ಹಚ್ಚಿ ಮಂಗಳಾರತಿ ಮಾಡ್ತಾಯಿದ್ದೀನಿ. ಏನೋ ಒಂಥರ ಅರ್ಲಿ ಮಾರ್ನಿಂಗ್ ಈ ರೀತಿ ಮಾಡೋದ್ರಿಂದ ನನಗಂತೂ ಸಮಾಧಾನ. ನಾನು ಏನು ಮಾಡ್ತೀನೋ ಬಿಡ್ತೀನೋ, ಈ ಬ್ಲ್ಯಾಕ್ ಮ್ಯಾಜಿಕ್ ಇವೆಲ್ಲ ನಂಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದೇನು, ನಾನು ಕಷ್ಟಪಟ್ಟು ದುಡಿಬೇಕು, ಮೈ ಬಗ್ಸಿ ಕಷ್ಟಪಟ್ಟು ಕೈ ಕಾಲು ಗಾಯ ಆದರೂ ಯೋಚನೆ ಮಾಡಲ್ಲ. ನೆಮ್ಮದಿಯಾಗಿ ನಾವು ಇಷ್ಟಪಟ್ಟಿರೋ ದೇವ್ರನ್ನ, ಮನೆ ದೇವ್ರನ್ನ ಸಂತೃಪ್ತಿಯಾಗಿ ನೆನಪಿಸ್ಕೊಂಡು ಪೂಜೆ ಮಾಡೋದು ನನ್ನ ಕರ್ತವ್ಯ. ಇಷ್ಟೆಲ್ಲ ಮಾಡಿ ಸತೀಶ್ ಕೂಡ ಸ್ನಾನ ಮುಗಿಸಿ ಬಂದರು, ಆಫೀಸ್ ರೂಮ್ ಕೂಡ ಪೂಜೆ ಮಾಡಿದ್ರು. ನಾನು ಬೇಗ ಆಯಿತಾ ರೆಡಿ ಆಯಿತಾ ಬಾ ಬೇಗ ಅಂತ ಹೇಳಿದ್ರು. ಸೊ ಹಾಗಾಗಿ ಸಿಂಪಲ್ಲಾಗಿ ಅರ್ಲಿ ಮಾರ್ನಿಂಗ್ ಬೇಗ ರೆಡಿಯಾಗಿ ಸಂಕ್ರಾಂತಿ ಹಬ್ಬದಲ್ಲಿ ಹಾಕ್ಕೊಂಡಿದ್ನಲ್ಲ ಸಾರಿ, ಅದೇ ಸಾರಿನ ಉಟ್ಕೊಂಡು ಐ ಥಿಂಕ್ 4:45 ಅನಿಸುತ್ತೆ ನಾವು ಮನೆ ಬಿಟ್ಟಾಗ. ಕತ್ಲೆ ಏನೂ ಕಾಣಿಸ್ತಾ ಇಲ್ಲ, ರೋಡಲ್ಲಂತೂ ಒಂದು ನೊಣ ಓಡಾಡ್ತಾ ಇಲ್ಲ. ಮಕ್ಕಳಿಬ್ಬರು ಬೆಳಗ್ಗೆ ಸ್ನಾನ ಮಾಡ್ಕೊಂಡಿದ್ದಕ್ಕೆ ಫ್ರೆಶ್ಶಾಗಿ ಅವ್ರಿಗೆ ಕಣ್ಣು ಒಂಥರ ತುಗುಡಿಸ್ದಂಗೆ ನಿದ್ರೆ ಬರ್ತಾಯಿತ್ತು. ಸೊ ನಮ್ಮದೊಂದೇ ಗಾಡಿ ಸೌಂಡು, ರೋಡ್ ಫುಲ್ಲು. ಸತೀಶ್ ಹೇಳ್ತಾಯಿದ್ರು ರಾತ್ರಿ ನೀವು ಆಲ್ಟ್ ಆಗ್ಬೋದಿತ್ತು ಅಂತ. ಬಿಕಾಸ್ ನಿನ್ನೆ ಫುಲ್ ಕೆಲಸ ಇತ್ತು ಗೋಡೌನಲ್ಲಿ, ಟಯರ್ಡ್ ಆಗಿದ್ದರು. ಹಾಗಾಗಿ ಆಮೇಲೆ ಅವ್ರಿಗೆ ಯಾರಾದರೂ ಒಬ್ಬರು ಡ್ರೈವರ್ ಇದ್ದಿದ್ದರೆ ನೆನ್ನೆನೇ ಕರ್ಕೊಂಡು ಹೊರಟೋಗ್ತಾಯಿದ್ರು. ಅವರು ಟಯರ್ಡ್ ಆಗಿ ಸೊ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ. ಆನ್ ದ ವೇ ಇವಾಗ ಹಾರಗಳು ಬೇಕಿತ್ತು 3 ದೇವರಿಗೆ. ಅಕ್ಕ ತಂಗಿರೋ ಪಟ್ಲದಮ್ಮ ದೊಡ್ಡದು 3 ಹಾರ ತೊಗೊಳ್ಳೋಣ ಅಂತ ಹೇಳಿ ಇದು ಒಂದೇ ಅಂಗಡಿ ತೆಗೆದಿದ್ದು, ಇನ್ಯಾವುದೂ ಇನ್ನೂ ಓಪನ್ ಆಗಿರಲಿಲ್ಲ. ಐ ಥಿಂಕ್ 5 ಗಂಟೆ ಅನ್ಕೋತೀನಿ ಅರ್ಲಿ ಮಾರ್ನಿಂಗ್. ಸೊ ಯಾಕಂದರೆ 6 ಗಂಟೆ ಅಷ್ಟರಲ್ಲಿ ನಾವು ಊರನ್ನ ರೀಚ್ ಆಗಬೇಕು. 6 ಗಂಟೆಗೇ ಅರ್ಲಿ ಮಾರ್ನಿಂಗ್ ಕೊಂಡೋತ್ಸವ. ಈಗ ಕೆರಗೋಡ್ ಮೇಲೆ ಬಂದ್ವಿ, ಈ ಮಾರ್ಗೋಡ್ನಹಳ್ಳಿ ಅಂತ ನಮ್ಮೂರು ಶಿವಾರ ಊರು ಪಕ್ಕದ ಊರಲ್ಲೂ ಅವತ್ತಿನ ದಿನವೇ ಹಬ್ಬ. ಸೊ ಇವತ್ತೇ ಲಾಸ್ಟ್ ಹಬ್ಬಗಳೆಲ್ಲ ಲಾಸ್ಟ್. ಇನ್ನು ನೆಕ್ಸ್ಟು ಯುಗಾದಿ ಬರುತ್ತೆ. ಯುಗಾದಿ ಅಮಾವಾಸ್ಯೆ ಬಂದುಬಿಟ್ಟಿದೆ ಶುಕ್ರವಾರ. ನೆಕ್ಸ್ಟ್ ವೀಕ್ ಅಮಾವಾಸ್ಯೆ ಹಿಂದೆ ಮುಂದೆ ಯಾರೂ ಹಬ್ಬ ಮಾಡೋದಿಲ್ಲ. ಸೊ ಹಾಗಾಗಿ ಈಗ ಫೈನಲಿ ಮಾರ್ಗೋಡ್ನಹಳ್ಳಿಗೆ ರೀಚ್ ಆದ್ವಿ. ಇನ್ನೂ ಊರೇ ಬಂದಿಲ್ವಾ? ಇಲ್ಲೇ ಬತ್ತಲ್ಲ ಈ ಊರಲ್ಲೂ ಹಬ್ಬ. ನೆಕ್ಸ್ಟ್ ಇದೇ ತಾನೇ ಪಟ್ಲದಮ್ಮ. ಇಲ್ಲೂ ಇವತ್ತೇ ಬೊಂಬೈ ಎಕ್ಸ್ಪ್ರೆಸ್ ಬಂದಂಗೆ ಬತ್ತೈತೆ ಮುರ್ರ ಕಡೆ. ಇಲ್ಲಿ ನೋಡು ವೆದರ್ ಹೆಂಗೈತೆ ಅಂತ, ಚಳಿ. ಅದಕ್ಕೆ ಏರಿ ಮೇಲೆ ಹೋಗ್ರಿ. 6:10 ಹೋಗುತ್ತೆ. ಇಲ್ಲಿ ಮೇನ್ ರೋಡಲ್ಲೇ ಹೋಗು. ತಾನೇ ಪೂಜೆ ಕೂತಿದ್ದು ನಾವು ವೀರಭದ್ರ ಸ್ವಾಮಿ ಗುಡಿಯ ತೆಗ್ದೇ ಇಲ್ಲ ಇನ್ನ. ಮತ್ತೆ ಸೈಡ್ ಬರ. ನಾನು ಮಾಡ್ತಾ ಇದ್ದೀನಿ ಅವಾಗಲೇ. ಸೊ ಕರೆಕ್ಟ್ ಇನ್ ಟೈಮ್ಗೆ 6 ಗಂಟೆಗೆ ರೀಚ್ ಆದ್ವಿ. ಇವರೇ ನಮ್ಮ ಪಟ್ಲದಮ್ಮ ಗುಡ್ಡಪ್ಪ. ಇಲ್ಲಿ ವೈಟ್ ಕಲರ್ ಶರ್ಟ್ ಗರುಡಾದ ಬಟ್ಟೆ ಹಾಕ್ಕೊಂಡು ಹೋಗ್ತಾ ಇದ್ದಾರಲ್ಲ ಅವರೇ ಗುಡ್ಡಪ್ಪ, ಅವರೇ ಕೊಂಡಾಯಿ ಅಂಥದ್ದು. ಅವ್ರ ಮುಂದೆ ನಾವು ಹಿಂದೆ. ಸೊ
ಇನ್ ಟೈಮ್ಗೆ ರೀಚ್ ಆಗಿದ್ದು ತುಂಬ ಖುಷಿ ಕೊಡ್ತು. ಸೊ ಈಗ ಅಮ್ಮನ್ನ ತಲೆ ಮೇಲೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಮದುವೆ ಟೈಮಲ್ಲಂತೂ ಸಖತ್ ಹೆದರಿಕೆ ಆಗ್ತಿತ್ತು ನನಗೆ. ನಾನು ಗುಡ್ಡಪ್ಪನ ಮನೇಲಿ ಹುಟ್ಟಿ ಬೆಳೆದು ಬಂದಿದ್ರೂ ಕೂಡ ಏನೋ ಒಂಥರ ಹೊಸ ಜಾಗ ಹೊಸದು ಅನ್ನಿಸ್ತಿತ್ತು. ಬಟ್ ಇವಾಗ ಅವ್ರ ಜೊತೆಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ, ಆ ಭಯ ಏನೂ ಇಲ್ಲ. ಹಾರ ಎಲ್ಲ ತಂದಿದ್ವಿ ಅಲ್ವಾ, ಅದನ್ನೆಲ್ಲ ಹಾಕಿ ಪೂಜೆ ಮಾಡಿಸೋಣ ಅಂತ. ಸೊ ನೋಡಿ ಎಲ್ಲರೂ ಮಡೆಹನ್ನ, ಚಿಚಡಿಯನ್ನು, ಬೆಲ್ಲದನ್ನ, ಗಿಣ್ಣನ ಈ ಥರ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ದೇವರು ದೇವಸ್ಥಾನ ಸುತ್ತ ಒಂದು ರೌಂಡ್ ಪ್ರದಕ್ಷಿಣೆ ಬಂದು ಕೊಂಡು ಸುತ್ತ ಬಂದು ಆಮೇಲೆ ದಿಢೀರಂತ ಆಲ್ ಆಫ್ ಅ ಸಡನ್ ಕೊಂಡಾಯಿ ಅಂಥದ್ದು. ಸೊ ನಾನು ಲಾಸ್ಟ್ ಇಯರ್ ಬರೋಕ್ಕಾಗಲಿಲ್ಲ ಬಿಕಾಸ್ ಆಫ್ ಇಬ್ರಿಗೂ ಎಕ್ಸಾಮ್ ನಡೀತಾ ಇತ್ತು, ಮ್ಯಾಥ್ಸ್ ಎಕ್ಸಾಮ್. ಹಾಗಾಗಿ ಸತೀಶ್ ಮಾತ್ರ ಬಂದಿದ್ದರು. ಸೊ ನೋಡಿ ಇವಾಗ ಇನ್ನು ಆಗ ಕರೆಕ್ಟಾಗಿ 6 ಗಂಟೆ, ಇನ್ನೂ ಸೂರ್ಯ ಉದಯಿಸಿರಲಿಲ್ಲ. ಅಮ್ಮ ದೇವಸ್ಥಾನ ಸುತ್ತ ಆಮೇಲೆ ಏನು ಮಾಡ್ಕೊಂಡಿದ್ದಾರೆ ಈ ಮಡೆಹನ್ನ ಅದರ ಸುತ್ತ ಒಂದು ರೌಂಡ್ ಪ್ರದಕ್ಷಿಣೆ ಬರ್ತಾರೆ. ಇವರು ನಿಂಗುರಯ್ಯ ಕಾಸಿ ಕಟ್ಟಿರೋರು ಅಂತ. ಸೊ ಲಾಸ್ಟ್ ನನ್ನ ವ್ಲಾಗ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ, ಪ್ರೀವಿಯಸ್ ವ್ಲಾಗ್ಗಳೆಲ್ಲ ಪ್ರತಿಯೊಂದೂ ದೇವ್ರ ಉತ್ಸವ ಯಾವ ರೀತಿ ಮಾಡ್ತೀವಿ ಅದೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಯಾರು ಹಳೆಯದು ಇಲ್ಲ ದಯವಿಟ್ಟು ನೋಡಿ. ಲಾಸ್ಟ್ ನಮ್ಮ ಸತೀಶ್ ಅಣ್ಣನ ಮಗನ ಬೀಗರೂಟದಲ್ಲಿ ಈ ಥರ ದೇವರೆಲ್ಲ ಕರೆಸಿ ಮೆರವಣಿಗೆ ಮಾಡಿಸಿದ್ವಿ ಊರಲ್ಲೆಲ್ಲ. ಅದು ಹಾಗೆ ಹಾಕಿದ್ದಕ್ಕೆ ವಿಡಿಯೋ ಕಾಪಿರೈಟ್ ಕ್ಲೈಮ್ ಬಂದುಬಿಟ್ಟಿತ್ತು. ಇದು ತಮಟೆ ಸೌಂಡು, ದೇವ್ರದ್ದು ಸಾಂಗ್ಸ್ ಈ ಥರದ್ದೆಲ್ಲ ಆ್ಯಡ್ ಆನ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಈಗ ಫೈನಲಿ ಕೊಂಡ ಎಲ್ಲ ಆದಮೇಲೆ ಅಮ್ಮನ ತೊಗೊಂಡೋಗಿ ದೇವಸ್ಥಾನದ ಮುಂದೆ ಇಟ್ಬಿಡ್ತಾರೆ. ತುಂಬ ಹುಡುಗರು ಗೈಸ್, ನಾನಂತೂ ಕೊಂಡ ನೋಡೋಕೆ ನನಗೆ ಸಿಕ್ತು, ವಿಡಿಯೋ ಮಾಡ್ಕೊಳ್ಳೋಕೆ ಅವಕಾಶ ಸಿಕ್ತು. ಅದನ್ನು ನಿಮ್ಮ ಹತ್ರನೂ ಶೇರ್ ಮಾಡಿದ್ದೀನಿ. ಲಾಸ್ಟಲ್ಲಿ ಬಂದರು ಲೇಟೆಸ್ಟಾಗಿ ವಿಡಿಯೋ ಮಾಡ್ಕೊಂಡ್ರಲ್ಲ, ಕಣ್ತುಂಬ ಅಮ್ಮನ ನೋಡಿದ್ನಲ್ಲ ಅನ್ನೋ ಖುಷಿ ಖಂಡಿತವಾಗ್ಲೂ ಇದ್ದೇ ಇದೆ. ನಿಮ್ಮ ಹತ್ರ ಶೇರ್ ಮಾಡಿದ್ನಲ್ಲ ಅದು ಕೂಡ ಖುಷಿ ಇದೆ. ಆ ಕೆಂಡ ತುಳ್ಕೊಂಡು ಬಂದಾಗ ನಿಜಕ್ಕೂ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ಸೊ ಇದೇ ನಮ್ಮ ಊರಿನ ಶಿವಾರದ ಪಟ್ಲದಮ್ಮ ದೇವರು. ಈಗ ದೇವಸ್ಥಾನದ ಒಳಗಡೆ ಕಷ್ಟಪಟ್ಟು ಜನದ ಕ್ಯೂ ಅಲ್ಲಿ ಹೋಗಿ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ಕೊಂಬಂದಿದ್ದೀನಿ. ಇದು 3 ಜನ ಅಕ್ಕ ತಂಗಿರು. ಮಾರ್ಕೊಂಡಹಳ್ಳಿ ಅಮ್ಮ, ನಮ್ಮ ಶಿವಾರದ ಅಮ್ಮ ಕೂಡ ಅಕ್ಕ ತಂಗಿರು. ಇದು ಒಡೆದು ನ್ಯಾಚುರಲ್ ಆಗಿ ಮೂಡಿರೋ ಅಂಥದ್ದು. ಪೂಜೆ ಎಲ್ಲ ಆದಮೇಲೆ ನೋಡಿ ಐನೂರು ಇವರೇ ಗುಡ್ಡಪ್ಪ. ನಾನು ನಮಸ್ಕಾರ ಮಾಡ್ಕೊಳ್ಳೋಣ ಅಂತ ಹೋದೆ. ಆಲ್ ಆಫ್ ಅ ಸಡನ್ ಅವರ ಬ್ಲೆಸ್ಸಿಂಗ್ಸ್ ಜೊತೆಗೆ ನನ್ನ ಹಣೆಗೆ ಇಟ್ಕೊಂಡು ಮುತ್ತು ಕೂಡ ಕೊಟ್ಟರು. ತುಂಬ ಖುಷಿ ಆಯಿತು ನನಗೆ, ಅನ್ಎಕ್ಸ್ಪೆಕ್ಟೆಡ್ ಇದಂತೂ. ಅವ್ರಿಗಂತೂ ನಂಗೆ ಕಂಡ್ರೆ ತುಂಬ ಇಷ್ಟ, ನನಗೂ ಕೂಡ ಅವ್ರು ಕಂಡ್ರೆ ತುಂಬ ಇಷ್ಟ. ಅಮ್ಮನ ಆಶೀರ್ವಾದನೇ ನನಗೆ ಸಿಕ್ತು ಅಂತಲೇ ಹೇಳ್ಬೋದು. ಇವರು ದೂಪುಣ್ಗೆ ಗುಡ್ಡಪ್ಪನವರು, ನಮ್ಮನೆ ಪಕ್ಕನೇ ಇರೋಂಥದ್ದು. ಸೊ ಬ್ಲೆಸ್ಸಡ್ ಡೇ. ಸೊ ಅಲ್ಲಿ ತಿಂಡಿ ವ್ಯವಸ್ಥೆ ಕೂಡ ಊರಟ್ಟಿನ ಜನಕ್ಕೆ ವೆಜ್ ಪಲಾವ್, ಪಚಡಿ ಮತ್ತು ಬಾದಾಮ್ ಹಾಲ್ ಅವರೇ ಕೂಡ ಎಲ್ಲ ಊರಟ್ಟಿನ ದುಡ್ಡು ಎತ್ತಿರ್ತಾರಲ್ವ ಅದರಲ್ಲಿ ಮಾಡಿಸಿರ್ತಾರೆ. ಸೊ ನಮಗೂ ಕೂಡ ಸಿಕ್ತು ವೆಜ್ ಪಲಾವ್, ತರಕಾರಿ ಪಲಾವ್. ನಾವೆಲ್ಲ ನಮ್ಮ ಫ್ಯಾಮಿಲಿ ಅಲ್ಲೇ ಕೂತ್ಕೊಂಡು ತಿಂದ್ವಿ. ಸತೀಶ್ ಅಂತ ಅವ್ರ ಫ್ರೆಂಡ್ಸ್ ಜೊತೆ ಮಾತಾಡೋದ್ರಲ್ಲೇ ಫುಲ್ ಕಳೆದೋಗಿದ್ರು. ಮಾತಾಡ್ಕೊಂಡು ನಗಾಡ್ಕೊಂಡಿದ್ರು. ನನ್ನ ಕಡೆ ಅವ್ರು ನೋಡ್ತಾನೇ ಇಲ್ಲ. ಅವರು ಕೂಡ ಅಲ್ಲೇ ತಿಂಡಿ ಎಲ್ಲ ಮುಗಿಸಿ ನಾವು ಫ್ಯಾಮಿಲಿ ಎಲ್ಲ ಗ್ರೂಪ್ ಫೋಟೋ ತಗೊಂಡ್ವಿ. ಎಲ್ಲ ಸ್ವೆಟ್ ಆಗ್ಬಿಟ್ಟೈತಿ. ನಮ್ಮ ಫ್ಯಾಮಿಲಿ ಫುಲ್ ಎಲ್ಲರೂ ಬಂದಿರಲಿಲ್ಲ ಬಿಕಾಸ್ ಆಫ್ ಈಗೆಲ್ಲ ಮಕ್ಕಳಿಗೆ ಎಕ್ಸಾಮ್ ಟೈಮು. ಸೊ ನನ್ನ ದೊಡ್ಡ ಅಕ್ಕನೂ ಕೂಡ ಬಂದಿರಲಿಲ್ಲ. ಅವ್ರ ತಾಯಿ ಮನೇಲೂ ಇವತ್ತೇ ಹಬ್ಬ, ಅಲ್ಲೋಗಿದ್ದರು. ನಾವು ಎಷ್ಟು ಜನ ಸೇರಿದ್ವಿ ಅಷ್ಟು ಜನ ಒಂದು ಸಣ್ಣ ಪುಟ್ಟ ಸೆಲ್ಫಿ, ಫೋಟೋಸ್, ವೀಡಿಯೋಸ್ ತೆಕ್ಕೊಂಡ್ವಿ. ಎಲ್ಲ ಫುಲ್ಲು ಲಾಸ್ಟ್ ಟೈಮ್ ನಾನು ಮಿಸ್ ಆಗಿದ್ದೆ, ಅವರೆಲ್ಲ ಇದ್ದರು. ಹೀಗೆ ಒಂದೊಂದ್ಸಲಿ ಒಬ್ಬೊಬ್ಬರು ಮಿಸ್ ಆಗೇ ಆಗ್ತೀವಿ. ಈ ಸಲ ನಮ್ಮ ದೊಡ್ಡಕ್ಕ ಅವ್ರ ಅಪ್ಪನ ಮನೆಗೆ ಹೋಗಿದ್ದರು. ನಾವು ಎಷ್ಟು ಜನ ಇದ್ದೀವಿ ಅವರೆಲ್ಲ ಕಾಸಿ ಮತ್ತು ಗುಡ್ಡಪ್ಪ ಅವ್ರ ಜೊತೆ ಎಲ್ಲ ಒಂದು ಪುಟ್ ಸೆಲ್ಫಿ ಫೋಟೋ ತೆಕ್ಕೊಂಡ್ವಿ. ನೀವು ಫೋಟೋ ಶೂಟ್ ಮಾಡ್ಕೊಳ್ಳಿ. ಕಣ್ಣು ಬೇರೆ ಕಟ್ತೀರ ಇರುವಂಗೆ ಕಣ್ಣು.
ಈ ಕೆರೆಲಂತೂ 24/7 365 ದಿನವೂ ಸ್ವಲ್ಪನಾದರೂ ನೀರು ಇದ್ದೇ ಇರುತ್ತೆ. ಸೊ ಅಲ್ಲೂ ಕೂಡ ಒಂದು ಸಣ್ಣ ಪುಟ್ಟ ಫೋಟೋಸ್, ಸೆಲ್ಫೀಸ್, ವೀಡಿಯೋಸ್ ಎಲ್ಲ ತೆಕ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡಿಕೊಂಡು ನಮಸ್ಕಾರ ಮಾಡ್ಕೊಂಡು ಬರೋಣ ಅಂತ ಒಂದು ರೀಲ್ ಕೂಡ ಮಾಡಿದ್ದೀನಿ. ತುಂಬ ಖುಷಿ ಆಯಿತು. ನಾನು ಅಂದ್ಕೊಂಡೇ ಇರಲಿಲ್ಲ ಬರ್ತೀವಿ ಅಂತ ಅಂದ್ಬಿಟ್ಟು, ಯಾಕಂದರೆ ಸತೀಶ್ಗೆ ಕೆಲಸ ಕೂಡ ಇತ್ತು. ನೋಡಿ, ಅಂದ್ಕೊಂಡಿರೋದು ಯಾವುದೂ ಆಗಲ್ಲ, ಅಂದ್ಕೊಳ್ದೇ ಇರೋದೇ ನಮ್ಮ ಜೀವನದಲ್ಲಿ ನಡೆಯೋದು. ಸೊ ಹಾಗಾಗಿ ಅದಕ್ಕೋಸ್ಕರ ನಾವು ಏನು ಎಕ್ಸ್ಪೆಕ್ಟೇ ಇಟ್ಕೋಬಾರ್ದು ಲೈಫಲ್ಲಿ. ಜೀವನ ಬಂದಂಗೆ ನಾವು ರೂಪಿಸ್ಕೊಂಡು ಹೋಗಬೇಕು ಅಂತ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮೂರಲ್ಲಿ ಎಷ್ಟು ಲೇಟು ಕುಣ್ಕೊಂಡು ಚೆನ್ನಾಗಿ ಒಂದೇ ಸಲಿಗೆ ಸರ್ ಅಪ್ಪ ಅಂತ ಬಂದೇ ಬಿಡ್ತಾರೆ. ಆಂಟಿ ನಮ್ಮಪ್ಪ ಕಡ್ದಂದ್ರೆ ಅರ್ಧ ಗಂಟೆ ಕುಣಿಯುತ್ತೆ ಪಂಜಲ್ಲಿ, ಆಮೇಲೆ ಕೊಂಡ ಇದ್ಬಿಟ್ಟು ಆಮೇಲೆ ಇಲ್ಲಿ ಬರೀ ಹುಡುಗರು ಕುಣಿಯೋದು. ಈಗ ಮಾರಿಗುಡಿ ಕಿತ್ತಾಕ್ದಾಗಿಂದ 2-3 ವರ್ಷದಿಂದ ಮಾಡೇ ಇಲ್ಲ ಹಬ್ಬನ. ಇನ್ನೊಂದು 2 ನಿಮಿಷನಾದರೂ ಕುಂದ್ಬಿಟ್ಟು ಆಮೇಲೆ ಆದ್ರೆ ಚೆನ್ನಾಗಿರುತ್ತೆ. ಹಿಂಗೆ ಹೋಗ್ಬಿಟ್ಟು ಹಿಂಗೆ ಬಂದೇ ಬಿಟ್ರು. ಹಾಂ ಕಪ್ಪೆ ನೋಡಲಿ ಕೂತವ್ರೆ, ಕೂತ್ಕೊ ಒಂದು ಕಡೆ ಕೂರು. ಮಿಸ್ ಬತ್ತವ್ರಂತೆ ಅಲ್ಲಿ, ಮಿಸ್ ಬತ್ತವ್ರಂತೆ, ಕೂತ್ಕೊ. ಮಿಸ್ಸು ನನಗೆ ಫೋನ್ ಮಾಡಿದ್ರಲ್ಲ ಅವ್ರ ಮಿಸ್ಸು, ನೋಡಿ ಕುಂತ್ಕೊಂಡು ನೋಡಿ ಹಂಗೆ ನೋಡ್ತಾ ಇದ್ದು. ಯಪ್ಪ ಎಲ್ಲಿ ಹಿಡಿದ್ರಿ ಆಂಟಿ? ಇಲ್ಲಿ ರಾತ್ರಿ ಗೊತ್ತಲ್ಲ, ಇವನು ಅನ್ನ ಉಂಡೇನೆಯ ಗೋಬಿ ಬೇಕು ನನ್ಗೆ, ಬೇರೇನೋ ಬೇಕು ಅಂತ ಗೋಬಿ ಅಲ್ಲಿ ಮಾಡಿ ಇಲ್ಲರೂ ಕೇಳ್ತಾ ಇದ್ದ. ಅದಕ್ಕೆ ಬಿಡು, ಒಳಗ್ ಬಿಟ್ಬಿಡು. ಅದನ್ನ ಮುಟ್ಟಿದ್ರೆ ಮೂಗ್ರಾ ಬಿಡ್ತಾರೆ, ನಗದಲ್ಲ ನೀನು. ಇದು ಯಾವಾಗ ಹಿಡ್ಕೊಂಡೆ ಉಣ್ಕೊಂಡ ಅನ್ನವ. ಈಗ ಆಟ ಮಾಡ್ತಾ ಇದ್ದ, ಅದಕ್ಕೆ ಹಿಡ್ದೀವಿ. ಆಟ ಮಾಡಿದ್ರೆ ಇದು ಮಾಡೋಕ್ಕೆ. ಸೊ ಹೀಗೆ ಸತೀಶ್ ಅವ್ರ ಅಕ್ಕಂದರು ಎಲ್ಲರೂ ಮಾತಾಡ್ತಾ ಕೂತ್ಕೊಂಡ್ವಿ. ಈ ಮನೆಗೆ ಬಂದ ತಕ್ಷಣ ನಾನು ಮದುವೆ ಆಗಿ ಫಸ್ಟ್ ಬಂದಂಥ ಮನೆ, ಅದೇ ನೆನಪಾಗುತ್ತೆ. ಏನೂ ಮಾಡೋಕ್ಕಾಗಲ್ಲ, ಲೈಫ್ ಈಸ್ ಮೂವ್ ಆನ್ ಅಂತಾರಲ್ಲ ಹಾಗೆ. ಆವಾಗಿನ ನಮ್ಮ ಭಾವ ಇದ್ದರು, ನಮ್ಮ ಅತ್ತೆ ಇದ್ದರು, ಎಲ್ಲರೂ ಇದ್ದರು, ಇನ್ನೂ ತುಂಬ ದೊಡ್ಡ ಫ್ಯಾಮಿಲಿ. ಸೊ ನಾನು ಬಂದಾಗ ಯಪ್ಪ ಇಷ್ಟು ದೊಡ್ಡ ಮನೆಗೆ ಮದುವೆ ಮಾಡಿದ್ದಾರಲ್ಲ ಅಂತ ಫೀಲ್ ಆಗ್ತಿತ್ತು. ಸೊ ಕಾಲಕ್ರಮೇಣ ಈಗ ಅವಿಭಾಜ್ಯ ಕುಟುಂಬ ಈಗ ಒಂದು ಪುಟ್ಟ ಸಂಸಾರಗಳಾಗಿ ಡಿವೈಡ್ ಆಗಿದೆ. ಏನೂ ಮಾಡೋಕ್ಕಾಗಲ್ಲ. ಅದೇ ಎಲ್ಲ ಸೇರಿದಾಗ ಹಳೆಯ ವಿಷಯಗಳೆಲ್ಲ ಮಾತಾಡ್ತಾ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಿರ್ತೀವಿ. ಸೊ ಹಾಗೆ ಎಲ್ಲ ಮಾತಾಡ್ತಾಯಿದ್ರು. ನಮ್ಮ ಆಂಟಿ ತಂಬಿಟ್ಟು ಕೂಡ ಮಾಡಿದ್ರಂತೆ, ಅದು ಕೂಡ ತಂದು ಕೊಟ್ಟರು. ಎಲ್ಲರೂ ಕೂತ್ಕೊಂಡು ಮಾತಾಡ್ತಾಯಿದ್ರು. ಎಲ್ಲ ದೇವಸ್ಥಾನದಲ್ಲೇ ತಿಂಡಿ ಎಲ್ಲ ಆಗಿತ್ತಲ್ವ, ನಮ್ಮ ದೊಡ್ಡಕ್ಕ ಕಾಫಿ ಮಾಡಿ ಕೊಟ್ಟರು. ಅದೆಲ್ಲ ಕುಡ್ಕೊಂಡು ಕೂತ್ಕೊಂಡ್ವಿ. ಕೊಟ್ಟವ್ರೆ ಕಡೆ ಇಸ್ಕಳಿ ಸತೀಶ ತಿನ್ನೋಲ್ಲೆ ತಿಂದದೆ ಹಾಯ್ ಹೇಳು. ಹಾಯ್, ವಾಟ್ಸ್ ಯುವರ್ ನೇಮ್? ಹಾಯ್, ನಿನ್ನ ಹೆಸರೇನು? ಹಾಯ್, ಐ ಆಮ್ ಜಿಯಾನ್. ಐ ಆಮ್ ಗುಡ್ ಬಾಯ್. ವಾಟ್ಸ್ ಯುವರ್ ನೇಮ್? ಬೈ ಇಲ್ಲಿ ನೋಡು. ವಾ ಬೈಲಿ ಮಿನಿ. ಓಯ್ ಮಿನಿ, ಚೆನ್ನಾಗಿದೆ ನೋಡು. ಇಲ್ಲಿ ಬಾಟ್ಲಲ್ಲಿ ಐತೆ, ಬಾ ಕೊಡ್ತೀನಿ. ಮಿನಿ ಅವಳು ಮಿನಿ ಅಂತಲ್ಲ, ಮಿನಿ ತಾನೇ ಅವಳು. ಅದ್ ನನ್ನ ನೀರು ಖಾಲಿ ಆಗೋಯ್ತು. ವಾಟ್ಸ್ ಯುವರ್ ನೇಮ್? ನಾನು ಏನು ಹೇಳ್ಕೊಟ್ಟೆ? ಆರ್ಯನ್ ನೋಡಿ ಚೆನ್ನಾಗಿ ಹೇಳ್ತಾನೆ. ವಾಟ್ಸ್ ಯುವರ್ ನೇಮ್ ಆರ್ಯನ್? ಮೈ ನೇಮ್ ಇಸ್ ಆರ್ಯನ್. ನೀನ್ ಹೇಳು. ಅಯ್ಯೋ ಮೈರಿ ಜಿಯಾನ್. ಮೈರಿ ಜಿಯಾನ್ ಇವನು, ಮೈರಿ ಜಿಯಾನ್. ಬನ್ನಿ. ವಾಟ್ಸ್ ಯುವರ್ ನೇಮ್? ಕುಡೀರಿ ಫಸ್ಟು. ವಾಟ್ಸ್ ಯುವರ್ ನೇಮ್ ಹೇಳಿ? ಮೈ ನೇಮ್ ಇಸ್ ಸ್ವಸ್ತಿಕ್. ಅವನು ಐ ಬರ್ದಂತೆ, 1 2 3 ಬರ್ದಂತೆ, ABCD ಬರ್ದಂತೆ. ಎಕ್ಸಾಮ್ ಮುಗೀತಂತೆ. ಅವ್ರ ಮಿಸ್ಸು ಊಟ ಮಾಡಿಸಿ ಮನೆ ಕಳ್ಸೋದ್ರಂತೆ ಅಲ್ವಪ್ಪ? ಗಾಯ ಆಗೈತಲ್ಲ ಅದಕ್ಕೆ. ನಂಗೊಂದು ಪಪ್ಪಿ ಕೊಡು. ನೀನು ಜಿಯಾನು ಆರ್ಯನು
ಅದಕ್ಕೆ ಅವನು ಊರ್ಗೋಗೋಣ ಅಂತ ಇರೋದು. ನನ್ಗೆ ಆರ್ಯನು ವಾ ಪಪ್ಪಿ ಇದ ಈ ತರ ನಾ ಪಪ್ಪಿ ಕೊಡೋದು. ಕೀ ಕೊಟ್ಬಿಡು ಮನೆ, ಈಗ ಕಾರದ ಕೀ ಕೊಟ್ಬಿಡು. ಆ ಥರ ನಾ ಪಪ್ಪಿ ಕೊಡೋದು. ನೋಡಿ ಇವ್ನು ಎಷ್ಟು ಕೊಡ ಬೇಡ. ಹ್ಞೂ ಅವಳಲ್ಲಿ ಮಿನಿ 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 ಬೇಗ ಕಡಿಮೆ ಹೋಗುತ್ತೆ. ಮಿನಿ 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 ಕೊಡಿ 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 ನಿಧಾನ ನಿಧಾನ. ಯಾಕವ ಎದ್ರಕೋಬಿಟ್ಲು ಆಂಟಿ. ಯಾಕವ ಗುಣ ಗುಣಶ್ರೀ ಗುಣ ಇವಂದೇ ಮೂಗು ಡಿಫ್ರೆಂಟ್, ಇವಳದೇ ಮೂಗು ಡಿಫ್ರೆಂಟ್. ಮಗುನಲ್ಲಿ ಇವನ್ ತರ ಇಲ್ಲ ಇವಳು. ಅಲ್ಲಿ ಹಂಗ್ ಫೋನ್ ನೋಡ್ತಾವಳೆ. ಗಾಯ ನೋಡಪ್ಪ ಹೆಂಗ್ ಮಾಡ್ಕೊಂಡವ್ನಿ. ಸೀರೆ ಜಾತೈತೆ ಗುಣಾವತಿ ನೋಡ್ತಾವಳೆ, ಫೋಟೋನೇ ನೋಡ್ತಾವಳೆ. ಲೋ ವಿಕ್ಕಿ, ನಿಂದ ಅಮ್ಮಯ್ಯ ಕಟ್ಟು ವಿಕ್ಕಿ ಹಸುನ ಕಟ್ಟಾಕೋ. ಆ ಕಡೆ ಕಾರ್ಗಳು ಸ್ಕ್ರಾಚ್ ಮಾಡವು. ಹಸು ಹಿಡ್ಕೊಂಡು ಯಾಕೆ ಹಂಗ ಆಡ್ತಾ ಇದ್ದ. ಎರಡೈತೆ. ಓಡೋಂತ ವಿಕ್ಕಿ ಹಂಗೆಲ್ಲ ಮಾಡಿದ್ರೆ ಎರಡು ಆರೋಟಾಯ್ತವ್ರಿ. ಸೌಂಡ್ ಮಾಡ್ಬಿಟ್ಟಾರಿ ಇವನು. ನೂರು ಮದ್ದೂರು ನಿಮ್ಮೂರು ಯಾವೂರು? ನಿಮ್ಮೂರು ಶಿವಾರಲೇ, ನಮ್ಮೂರು ಮದ್ದೂರುಲೇ. ಕಪಿ ಇದು ಊಟ ತಿನ್ನೋ ಟೈಮಾ? ಕಪಿ 8 ಗಂಟೆಗೆ ಊಟ ತಿಂತೀಯ. ಓಡಂಗಿ ತರ ಆಡೋದು ಬಿಡು. ಹಾಯ್ ಫ್ರೆಂಡ್ಸ್, ಹೆಂಗಿದ್ದೀರಾ? ಸಮಾಚಾರ ಹೆಂಗೈತೆ? ಎಕ್ಸಾಮ್ಸ್ ಎಲ್ಲ ಅಲ್ಲಿ ಹತ್ತಿರ ಫ್ರೆಂಡ್ಸ್ ಮುಗಿತೀರಿ ಮೊಕ್ಕೆ. ಇವತ್ತೊಂದು ಚಾಲೆಂಜ್ ವಿಡಿಯೋ ಮಾಡ್ತೀವಿ, ಓಕೆನಾ ಫ್ರೆಂಡ್ಸ್? ಮೋನೆ ಹಾಕ್ಬೇಕು, ಬಾಯಿಗೆ ನೀರು ಹಾಕಬೇಕು, ನಗಿಸ್ಬೇಕು. ಎಕ್ಸಾಮ್ಸ್ ಎಲ್ಲ ಮುಗಿಸ್ಬೇಕು. 9:30 8 ಗಂಟೆ ಅಲ್ಲ 9:30ನಾ? ತಾತನಿಗೆ ಪ್ರ್ಯಾಂಕ್ ಮಾಡೋಣ, ವಿಡಿಯೋ ಮಾಡೋ. ಏನಾದರೂ ಪ್ರ್ಯಾಂಕ್ ಮಾಡೋಣ. ಸುಮ್ಮನೆ ಹೊಟ್ಟೆ ನೋವು ಅಂತ ಕುತ್ಕೊಬಿಡ್ತೀನಿ. ನೀನು ವಿಡಿಯೋ ಮಾಡು. ಹಾಂ ಮಾಡ್ತೀಯಾ? ಹಿಂಗೆ ನಗು ಬಂದರೆ ಕಪಾಳಕ್ಕೆ ಹೊಡಿತೀನಿ, ಹೊಡಸ್ಕೊ. ಹೇಳ್ತೀನಿ ಒದೆ ತಿನ್ನಕ್ಕೆ ರೆಡಿ ಇರು. ಹೇಳೋದು ಕೇಳು ಚಾರು. ಸುಮ್ಮನೆ ಒಂದು 5-10 ನಿಮಿಷ ಹಿಂಗೆ ಕಣ್ಣ ಮುಗ್ತೀನಿ, ಆಗ ವಿಡಿಯೋ ಮಾಡು. ಹಿಂಗೆ ಟಣ್ ಅಂತ ಹಿಂಗೆ ಅಮುಕ್ತೀನಿ, ಕಣ್ಣು ನೋಡಿತೀನಿ, ಕಣ್ಣು ನೋಡಿದ್ದೀನಿ, ಚಾರೋ ಅಂತೀನಿ, ಟೆಂಡ್ ಅಂತೀನಿ, ಆಗ ವಿಡಿಯೋ ಸ್ಟಾರ್ಟ್ ಮಾಡು. ಸುಮ್ಮನೆ ಏನಾದ್ರು ಒಂದು ಪ್ರ್ಯಾಂಕ್ ಮಾಡೋಣ ತಾತಂಗೆ. ಹೊಟ್ಟೆ ಹಾಂ ಡನ್. ಅಲ್ಗಿಲ್ ಬಿಡಬಾರ್ದು, ಸೀರಿಯಸ್ ಡೀಲ್. ಚಾಕಿ ಒಂದು ಆಯಿತಾ? ಹಾಂ ನಿಜ ಶೋರ್. ಏನು ಹಂಗಾರೆ ನಾನೇನು ಕೊಡ್ತಾ ಇಲ್ಲ ನಿಮಗೆ. ಟಿಶ್ಯೂ ಕೊಡು. ಹಾಂ ಓಕೆನಾ? ವಿಡಿಯೋ ಕೊನೆ ತನಕ ನೋಡಿ. ಶಿವಾರದಿಂದ 9:30 ಅಷ್ಟರಲ್ಲಿ ಸತೀಶ್ಗೆ ಕೆಲಸ ಇತ್ತು. ಆನ್ ದ ವೇ ಊರಿಗೋಗಿ ಅಪ್ಪ ಅಮ್ಮನ್ನ ಮಾತಾಡಿಸ್ಕೊಂಡು, ಅಮ್ಮಂದು ಟ್ಯಾಬ್ಲೆಟ್ ಖಾಲಿಯಾಗಿತ್ತು, ಕೊಟ್ಬಿಟ್ಟು ಹೋಗೋಣ ಅಂತ, ಮನೆಗೆ ಬರೋಣ ಅಂತ ಬರ್ತಾಯಿದ್ದೀವಿ. ಬರೋವಾಗಲೇ ನಾನು ಚಾರು ಡೀಲ್ ಮಾಡ್ಕೊಂಡಿದ್ವಿ, ಅಪ್ಪ ಅಮ್ಮನಿಗೊಂಚೂರು ಫ್ರ್ಯಾಂಕ್ ಏನಾದರೂ ಮಾಡೋಣ ಅಂತ. ಬಟ್ ಈ ರೀತಿ ಪ್ರ್ಯಾಂಕ್ ವಿಡಿಯೋ ಅವ್ರ ಕಣ್ಣಲ್ಲಿ ನೀರು ತರಿಸುತ್ತೆ, ಇಷ್ಟು ಬೇಜಾರಾಗುತ್ತೆ ಅವ್ರಿಗೆ ಅಂತ ನನ್ನ ಮನಸ್ಸಲ್ಲೂ ನೆನೆಸ್ಕೊಂಡೇ ಇರಲಿಲ್ಲ. ಸೊ ರಜಾ ಇದೆಯಲ್ಲ, ಇರಿ ಅಂತ ಫೋನ್ ಮಾಡ್ತಾಯಿದ್ರು, ಬನ್ನಿ ಅಂತ. ಚಿಕನ್ ಮಾಡಲಾ? ಹಾಂ ಚಿಕನ್ನ ತಿಂಡಿ ತಿಂತಿದ್ದ ಕೇಳಪ್ಪ. ಯಾಕೆ ಹಿಂಗೆ ಆಡ್ತಾ ಇದೆಯಾ? ಎಲ್ಲೈತೆ? ಹ್ಞೂ ಅಲ್ಲಿ ನೋಡಿ, ಈಗ ಬಂದಿದ್ದು 2 ನಿಮಿಷ ಆಗಲಿ. ಲೇ ಹೆಣ್ಣುಡ್ಗಿ ಥರ ಇರು, ಟೀ ಶರ್ಟ್ ಹಾಕೊಳ್ವೆ. ನೋಡು ಮನು ಏನು ಮಾಡ್ತಾವನೆ. ಮನು ಕೊಡು, ಒಳಗೆ ಒರೆಸ್ತಾಳೆ. ರೀ ಇಡ್ಲಿ ಹಾಕೊಳ್ಳ? ಯಾಕೆ? ಸ್ವಲ್ಪ ತಿನ್ನಿ. ಇಡ್ಲಿ ಮಾಡೈತೆ ಅಮ್ಮ. ಕಾಫಿ ಕುಡಿತೀಯಾ? 2 ಇಡ್ಲಿ ಅಮ್ಮ ಬೇಡವಂತೆ ಬಿಡು. ಅಲ್ಲಿ ತಿಂದ್ರವ್ರದ್ದು ದೇವಸ್ಥಾನದಲ್ಲಿ ಪ್ರಸಾದ ಬಾತು. ನಿಜ
ಬೇಡ ಬೇಡ ಅವ್ರು ತಿಂದವ್ರು ಬೇಡವಂತ ನೀನ್ ಅಂದೆ ಅವ್ರು ಕೇಳಲ್ರಲ್ಲ ಆಮೇಲೆ ತಿಂತಾರ ಬಿಡು ಇಲ್ಲ ಅಂದ್ರೆ ಬೇಡ ಬೇಡ ಅವ್ರು ತಿನ್ನಲ್ಲ ಎಲ್ಲ ಬಿಡ ನೋಡೋಣ ಏನಾಯ್ತು ನೀನು ಯಾಕೆ ಈಚೆಗೆದ್ದು ಬಂದೆ ಒಳ ಹತ್ತಿದ ಸುಮ್ಮನೆ ಕುತ್ಕೊಂಡು ಅವ್ನು ಗೆಳಗೆಂದೆ ಅದು ಏನಂಗೆ ಪತ್ರ ಸತ್ರ ಆಗಿದೆಯಲ್ಲ ಎಲ್ಲ ಬಿಡು ಹೆಂಗಾಯ್ತಾ ಇದೆಲ್ಲ ನೋಡ್ತೀನಿ ನಾವ್ ಅಲ್ಲೇ ಮಾತಾಡ್ಕೊಂಡ್ ಬಂದಿನೋ ಹಿಂಗೂ ಮಾಡ್ಕೋಬೇಕು ಅಂತ ಇದು ಒಂದು ಜೋಕ್ಸ್ ಅಂತ ಆಯ್ತು ಗೊತ್ತಾ ನನಗೆ ಕಳ್ಳು ಬಾಯಿ ಬಂದಂಗಾಯ್ತು ನನಗೆ ಯಾಕಪ್ಪ ಕರೆದ್ನಲ್ಲ ನಾನು ಎಷ್ಟು ಬಲ್ವಂತ ಮಾಡಿ ಅಂತ ಇವಳು ಮಾತ್ರೆಗೋಸ್ಕರ ಕರೀತಾನೆ ಅಂತ ಹಿಂಗ್ ನಡೀತೀಯ ಇನ್ನೇನು ಬೆಟ್ಟು ನೋಡವ ಹೆಂಗಾಗವೆ ಅಲ್ಲೇ ದಂತ ಪಿಕ್ಕಿ ಆಗ್ಯಾನ ತುಂಬ ಜೊಲ್ಲಿದ್ದಂಗವೆ ಒಂದು ಬೆಟ್ಟು ಚೆನ್ನಾಗಿಲ್ಲ ನೀನು ಕಣಮ್ಮ ನೋಡು ಅಲ್ಲಿ ನಿನ್ನಕ್ಕಿಂತ ಚೆನ್ನಾಗಿ ಕಣಮ್ಮ ಇದು ಹೆಂಗದಿದು ಕಾಲು ಯಾಕೆ ಮುಡ್ತೀಯ ಎದ್ರಕಂಡ ನಡಿ ಒಳಕ್ಕೆ ಅಷ್ಟೊತ್ತ ಸರಿ ಇಲ್ಲ ಇದು ಕಣ್ಗಳು ಜನಗಳು ಒಳ್ಳೆ ಅಮ್ಮ ಎದ್ರಕಂಡ ಇನ್ನೇನು ಮತ್ತೆ ಹೆದರಿಕೆ ಆಯ್ತು ಅದು ಎದ್ರಿಕೆಲ್ಲ ಏನಂತ ನಂಗೆ ಜಾರ್ತು ನಿಜವಾಗ್ಲೂ ಜಾರ್ತು ಜಾರ್ತದೆ ಅದು ನೀರ ಈ ಕಡೆ ಬರುವಾಗ್ಲೇ ಜಾರ್ತು ನೀರು ನಿಂತೈತೆ ಅದು ನಿಜ ಅಂತ ಎದ್ರಕಂಡಮ್ಮನು ನೀನು ಎದ್ರಕಂಡ ಇಲ್ಲ ಅಲ್ವಾ ಭಯ ಆಗದ ಅವನಿಗೂ ಜಾರದೆ ಅಂತ ನನ್ಗೆ ಇಲ್ಲಿಂದ ಬರುವಾಗ್ಲೇ ಜಾರ್ತು ಅವನಲ್ಲಿ ವಿಕಿಯಲ್ಲಿ ಯಾಕೆ ಲೋ ಚಾರು ಪ್ರಾಂಕ್ ಸೂಪರ್ ಆಗಾಯ್ತು ಏ ಬಾಬು ಅಪ್ಪ ಕರಿತೈತ್ ನೋಡ ಇನ್ನೊಂದು ಪೀಸ್ ಕೊಡ್ಲಾ ರೀ ನೀನ್ ಬೀಳಿಸ್ತಲ್ಲ ತಗೋರಿ ಹಿಡ್ಕೋರಿ ಅಮ್ಮ ತಂದ್ಕೊಟ್ಟೆ ಇವತ್ತು ಆ್ಯಕ್ಚುಲಿ ಕರ್ನಾಟಕ ಬಂದಿತ್ತು ಸೊ ಆದರೂ ಅಮ್ಮ ಎಗ್ ಮೊಟ್ಟೆ ಬೇಯಿಸ್ಬಿಟ್ಟು ಬಿಸಿ ರೈಸ್ ಮಾಡಿ ಇಡ್ಲಿ ಮಾಡಿ ಚಿಕನ್ ಚಾಪ್ಸ್ ನಾಟಿ ಕೋಳಿದು ಸಾಂಬಾರು ಮಾಡಿದರು ಸತೀಶ್ಗೆ ಇಷ್ಟ ಅಂತ ಹೇಳಿ ಮಟನ್ನು ಮತ್ತು ಫಿಶ್ಶು ಎಲ್ಲೂ ಸಿಗಲಿಲ್ವಂತೆ ಇಡೀ ಮದ್ದೂರು ಫುಲ್ಲು ಅಂಗಡಿ ಎಲ್ಲ ಕ್ಲೋಸ್ ಆಗಿತ್ತಂತೆ ಸೊ ಹಾಗಾಗಿ ನಾಟಿ ಕೋಳಿ ತರಿಸಿ ಅಂದರೆ ಅಮ್ಮನ ಮನೇಲೇ ಇತ್ತು ನಾಟಿ ಕೋಳಿ ಕಟ್ ಮಾಡಿ ಮಾಡಿದರು ತುಂಬ ಚೆನ್ನಾಗಿತ್ತು ಊಟ ಮಾಡ್ಕೊಂಡೇ ಹೋಗಬೇಕು ಅಂತ ಯಾಕಂದರೆ ನಾವು ಬಂದರೆ ನಿಲ್ಲಲ್ಲ ಅರ್ಜೆಂಟ್ ಮಾಡ್ತೀವಿ ಹರಿ ಬರಿ ಮಾಡ್ತೀವಿ ಅಂತ ಹಾಗಾಗಿ ಅಂತ ಸ್ವಲ್ಪ ಚಾಪ್ಸ್ ಮಾಡಿದರು ಸ್ವಲ್ಪ ನಾಟಿ ಕೋಳಿ ಸಾಂಬಾರು ಮಾಡಿದರು ನಮ್ಮೂರಲ್ಲಿ ನಾವೇನೂ ಮಾಡಿರಲಿಲ್ಲ ಅಂದರೆ ಸತೀಶ್ ಊರಲ್ಲಿ ಹಾಗಾಗಿ ಅಮ್ಮ ಇಲ್ಲೇ ಬಿಸಿ ಅಡುಗೆ ಮಾಡಿ ಇಲ್ಲಿಗೇ ಊಟಕ್ಕೆ ಕರೆದಿದ್ರು ಹಾಗಾಗಿ ಅಲ್ಲಿಂದ ಇಲ್ಲಿಗೆ ಅಂದರೆ ನಮ್ಮಮ್ಮನ ಮನೆಗೆ ಬಂದಂಥದ್ದು ನಾವು ಏನ ಕೊಡು ಒಟ್ಟಿನಲ್ಲಿ ಏನಾದ್ರು ಕೊಡ್ತಾ ಇರ್ಬೇಕು ನೀನು ನನಗೆ ನಾನೇನು ಕೊಟ್ಟೆ ನಾನು ಯಾವಾಗೂ ಏನು ಕೊಡಲಿಲ್ಲ ನಿನಗೆ ಯಾವಾಗ ಅದು ನಮ್ಮೂರು ಯಾರು ಮಲ್ಬಿಟ್ಟವ್ರು ನನ್ನ ಮಗಳು ನನಗಿಂತ ಹೆಚ್ಚು ಅವ್ರ ಅಜ್ಜಿಗೆ ಎಲ್ಲ ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ ಅಜ್ಜಿ ಮೊಮ್ಮಗಳು ಇಬ್ಬರು ಸೇರಿಕೊಂಡು ಪಾತ್ರೆಗಳೆಲ್ಲ ತೊಳೆದು
ಎಲ್ಲ ಅಡುಗೆ ಮನೆಗೆ ಜೋಡಿಸ್ಕೊಂಡು ಅಡುಗೆ ಮನೆ ಕಸ ಎಲ್ಲ ಗುಡಿಸಿ ಅಡುಗೆ ಮನೆ ಒರೆಸಿ ಹೀಗೆ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮಾಡ್ತಾ ಇದ್ದಾರೆ. ಅಡುಗೆ ತಗೊಂಡು ಬಿಸಿಲು ಅನ್ಬೇಡಿ, ಮಳೆ ಅನ್ಬೇಡಿ, ಚಳಿ ಅನ್ಬೇಡಿ. ಏನಕ್ಕೆ? ಅಯ್ಯೋ ತಂದೆ ನಮ್ಮಪ್ಪ ಕರ್ನಾಟಕ ಬಂತಾನೆ ಇವತ್ತು. ಎಲ್ಲ ಈ ಚಿಕನ್ ಅವ್ರು ತೆಗೆದು ಕೂತವ್ರ, ಮಟನ್ ಯಾರೋ ಬಡ್ಡಿ ಮಕ್ಕಳು ತೆಗೆದು ಕತೆ ಕರ್ಮ. ಫಿಶಾರ ಸಿಕ್ಕರು ನೋಡ್ಬಂದ್ರೆ ಅವರು ತೆಗೆದಿಲ್ಲ. ಸಮಾಚಾರ ಬನ್ನಿ ಹೋಗೋಣ ಮೈಸೂರಿಗೆ. ಶಿವಣ್ಣ ಸಿ ಶಿವಣ್ಣ ಬಾಮ್ಮ ನೀನೆ ಬಾಯ್ಲಿ ಚಾರು ಹೋಗ್ಬೇ ಬಾಯ್ಲಿ ಒಂದು ನಿಮಿಷ. ಅಮ್ಮ ನೀನು ರಂಗಲೆ ಪುಡಿಯೆಲ್ಲ ತೀರಿಸ್ತಾವಳೆ. ವೇಸ್ಟ್ ಮಾಡ್ತಾ ಇದ್ದೀನಿ ನೀನು. ಅಮ್ಮ ಅಮ್ಮ ನಿನ್ ಕಾಲು ನೋವು ಹೋಯ್ತಾ ಪಾಪ? ಯಾಕೊಂಡು ನಿನ್ನಿಂದ ನನ್ಗೆ ಬಂದ್ಬಿಟ್ಟದೆ ಕಾಲು ನೋವು. ಓ ಅಣ್ಣ ಎಲ್ಲಿದ್ದಣ್ಣ ಇತ್ತಿನ? ಅಮ್ಮ ನೋಡೋ ವಿಡಿಯೋ ಕಳ್ಸಿದ್ದೀನಿ, ನೋಡಿದ್ರೆ ತಿಳ್ಕೊಂಡು ಪುಷ್ಪರಾಜ್ ನೋಡಿ ನಮ್ಮ ಅಪ್ಪ ಅಮ್ಮ ಹೆಂಗವ್ರೆ. ನೀವು ಇದ್ದೀರಾ? ಓ ಏಕೆ ನಿನ್ನ ಮುಖ ಅಷ್ಟು ಗಬ್ಬಾಗಿದೆ ಅಂತನ? ಇಲ್ಲ, ಅಷ್ಟು ಸುಂದರವಾಗಿದೆ. ಸುಂದರವಾಗಿದೆಯಾ ಬಿಡು. ಸರಿ ಆಯ್ತಾ ನೋಡ. ಹಾಂ ಚೆನ್ನಾಗಿದ್ದೀನಿ ತಾನೇ. ಪಾಸೇನು ಎಂತೇರು ಆಯ್ತಾರೆ. ನಿಮ್ಮ ಅತ್ತಿಗೆ ಏನಂತಿದ್ರು? ನಿಮ್ಮ ಅತ್ತಿಗೆ ಕೇಳಿಸ್ತಾ? ಸೊ ಹೀಗೆ ಮಾತಾಡ್ತಾ ಅಪ್ಪ ನೋಡಿ ಮಕ್ಕಳ ಜೊತೆ ನೀಟಾಗಿ ಆಟ ಆಡಿಕೊಂಡು, ನನ್ನ ಮಗ ಅಂತೂ ಒಳಗೆ ಬರಲಿಲ್ಲ. ಹಸು ಎಮ್ಮೆ ದನ ಕೋಳಿ ಕುರಿ ಅಂದ್ಕೊಂಡು ಈಚೆನೆ ನಿಂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದ. ಸೊ ಅಮ್ಮ ಕೇಳ್ತಾಯಿದ್ರು ರಜಕ್ಕೆ ಎಲ್ಲಿ ಹೋಗ್ತಾ ಇದ್ದೀರಾ, ಎಲ್ಲಾದರೂ ಹೋಗ್ತೀರಾ ಅಂತ. ದುಬೈಗೆ ಬೇರೆ ಕರ್ಕೊಂಡೋಯ್ತಾರೆ ನಿನ್ನ ಅಳಿಯ ನನ್ನ 2 ಲಕ್ಷ ಖರ್ಚು ಮಾಡಿ. ತಿರ್ಗಾ ದುಬೈಗೆ ಹೋಗಿ ಓದಿಯಾ? ನಾನು ಜ್ವರ ಬಂದು ಮಿನಿಕಬಿಟ್ಟಿದ್ದಲ್ಲ, ಅದೇ ನನ್ನ ತಮ್ಮಂಗೆ ಡ್ಯೂಟಿ ಇತ್ತು. ಸೊ ಅವನು ಊಟ ಮಾಡಿಕೊಂಡು ಬಿಸಿ ಬಿಸಿ ಹೊರಡ್ತಾ ಇದ್ದಾನೆ. ನಾನು ಕೇಳ್ತಾ ಇದ್ದೆ ಮಕ್ಕಳೆಲ್ಲ ಹೇಗಿದ್ದಾವೆ ಅಂತ. ಚೆನ್ನಾಗಿದ್ದಾವೆ ಅಂತ ಹೇಳ್ತಾ ಇದ್ದ. ಈಗ 2ನೇ ಪಾಪಗೆ 6 ಮಂತ್ಸ್ ಆಗಿದೆ. ಸೊ ಹೀಗೆ ಮಾತಾಡಿಕೊಂಡು ಅದು ಇದು ಕೊಟ್ಟು ತಿನ್ನಿಸ್ತಾನೆ ಇದ್ದರು ಅಮ್ಮ ನನಗೆ. ಜ್ಯೂಸು ಸೌತೆಕಾಯಿ ಪ್ರತಿಯೊಂದು. ಸತೀಶ್ ಕೂಡ ಒಂದು ರೌಂಡ್ ಫುಲ್ಲು ನಿದ್ದೆ ಮಾಡಿ ಎದ್ದು ಬಿಸಿ ಬಿಸಿ ಮುದ್ದೆ ಜೊತೆ ನಾಟಿಕೋಳಿ ಸಾಂಬಾರು ಹಾಕಿಕೊಟ್ಟೆ. ನೆಮ್ಮದಿಯಾಗಿ ಕೂತ್ಕೊಂಡು ಊಟ ಮಾಡ್ತಾಯಿದ್ದಾರೆ. ಸೊ ನಾನು ಸ್ವಲ್ಪ ಚಾಪ್ಸ್ ಹಾಕ್ಕೊಂಡು ತಿಂದ್ಕೊಂಡು ಕೈಕಾಲು ಮುಖ ತೊಳ್ಕೊಂಡು ಇವಾಗ ಹೊರಟ್ವಿ ಮೈಸೂರು ಕಡೆಗೆ. ಯಾಕೋ ಸಿಕ್ಕಾಬಟ್ಟೆ ಹೆಡ್ಡೇಕು. ಬೆಳಗ್ಗೆ ಅಷ್ಟು ಬೇಗ ಎದ್ದಿದ್ದಕ್ಕೋ ಏನೋ ಗೊತ್ತಿಲ್ಲ, ನಿದ್ರೆ ಮಾಡಿಲ್ವಲ್ಲ. ಸೊ ಅದಕ್ಕೋಸ್ಕರನೋ ಏನೋ. ಅದಕ್ಕೆ ಅಮ್ಮ ಹೇಳ್ತಾಯಿದ್ರು ಇದ್ಬಿಟ್ಟು ಹೋಗಿ 1 ವಾರ ಅಂತ, ಹಬ್ಬ ಎಲ್ಲ ಮುಗಿಲಿ, ಯುಗಾದಿ ಹಬ್ಬ ಬರ್ತೀನಿ ಅಂತ ಹೇಳಿ ಎಲ್ಲರಿಗೂ ಬಾಯ್ ಮಾಡಿ ಮನಸ್ಸಿಲ್ದಿರೋ ಮನಸ್ಸಿಂದಾನೇ ಅಮ್ಮನ ಮನೆಯಿಂದ ಹೊರಟೆ ಅಂತಲೇ ಹೇಳ್ಬೋದು. ಕಾರಣ ಅಮ್ಮನ ಮನೆಗೆ ಹೋಗುವಾಗ ಇರೋ ಖುಷಿ ವಾಪಸ್ ಹೋಗುವಾಗ ಅಷ್ಟು ಬೇಜಾರಾಗುತ್ತೆ. ಯಾಕೆ ಅಂತ ಗೊತ್ತಿಲ್ಲ. ಚಾರು ನಮ್ಮಮ್ಮ ಇಬ್ಬರು ಅಳ್ತಾಯಿದ್ರು. ಸೊ ಚಾರು ಎಂಥವ್ರಿಗಾದ್ರೂ ಅಡ್ಜಸ್ಟ್ ಆಗಿಬಿಡ್ತಾಳೆ. ವಿಕ್ಕಿ ಅಂತೂ ಮುಂಚೆ ಎಲ್ಲ ಹತ್ಕೊಂಡು ಕರ್ಕೊಂಡು ಬರ್ತಿದ್ದ. ಈ ನಡುವೆ ಸ್ವಲ್ಪ ಅರ್ಥ ಮಾಡ್ಕೋತಾನೆ. ಯಾಕಂದರೆ ಇನ್ನೊಂದು ವಾರ ಬಿಟ್ಕೊಂಡು ಹೋಗ್ಬೇಕಲ್ವ. ಹಾಗಾಗಿ ಯಾವ ಥರ ಬಿದ್ದವ್ರು ನೋಡೋ, ಕುಡ್ದು ಬೆಳಗ್ಗೆಯಿಂದ ನೀನು ಬ್ರೇಕ್ ನಿಧಾನಕ್ಕಾಗು. ಎಲ್ಲ ಹೆಣ್ಮಕ್ಳಿಗೂ ಈ ರೀತಿ ಮನ್ಸಿಗೆ ಅನಿಸತ್ತೆ. ತಂದೆ ತಾಯಿ ಇರೋ ತನಕ ತವರು ಅಷ್ಟೇ. ಸೊ ಆದಷ್ಟು ತಂದೆ ತಾಯಿಗಳನ್ನ ಹ್ಯಾಪಿಯಾಗಿ ಖುಷಿಯಾಗಿ ಚೆನ್ನಾಗಿ ನೋಡ್ಕೊಳ್ಳಿ. ಆರೋಗ್ಯನೇ ಭಾಗ್ಯ. ಅಪ್ಪ ಅಮ್ಮನಿಗೆ ಏನಾದರೂ ಒಂಚೂರಾದರೆ ನಾವೇ ನೋಡಬೇಕು. ನಾವಿರೋ ತನಕ ನಮ್ಮ ತಂದೆ ತಾಯಿ ನಗ್ನಗ್ತಾ ಖುಷಿಯಾಗಿರೋದನ್ನ ನೋಡ್ಕೊಳ್ಳಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ತಂದೆ ತಾಯಿ ಬೇಕು. ಎಲ್ಲರೂ ತಂದೆ ತಾಯಿನ ಇಷ್ಟಪಟ್ಟೇ ಪಡ್ತಾರೆ. ಸೊ ಹೀಗೆ ಭಾರವಾದ ಮನಸ್ಸಿಂದ ಬರ್ತಾಯಿದ್ದೆ. ಸತೀಶ್ ಹೇಳ್ತಾಯಿದ್ರು ಇವತ್ತೇನು ಹೊಸ್ದಾಗಿ ಮದುವೆ ಆಗಿ ಬರ್ತೀಯಾ, ಯಾವಾಗಲೂ ಮುಖ ಹಿಂಗೆ ಗಂಟೆ ಹಾಕ್ಕೊಂಡಿರ್ತೀಯಲ್ಲ ಅಂತ. ಸೊ ನನ್ನಿಂದ ಅವ್ರಿಗೂ ಬೇಜಾರು ಮಾಡೋದು ಬೇಡ ಅಂತ ಹೇಳಿ ಅವ್ರ ಜೊತೆ ಮಾತಾಡಿಕೊಂಡು FM ಹಾಕ್ಕೊಂಡು ಒಂದು ಕಾಮಿಡಿ ವಿಡಿಯೋ ಕೂಡ ಮಾಡಿಕೊಂಡು ಅವ್ರ ಜೊತೆ ಪ್ರ್ಯಾಂಕ್ ವಿಡಿಯೋ ನಗಾಡಿಕೊಂಡು ಫೈನಲಿ ಮೈಸೂರಿಗೆ ಬರೋ ಅಷ್ಟರಲ್ಲಿ ಫುಲ್ಲು ಮೋಡ ಕವಿದ ವಾತಾವರಣ,
ಫುಲ್ ಗಾಳಿ ಬೀಸ್ತಾ ಇತ್ತು, ಮಳೆ ಬರುತ್ತೇನೋ ಅಂತ ಅನ್ನಿಸ್ತಾ ಇತ್ತು. ಸೊ ಇದಾಗಿತ್ತು ಕಂಪ್ಲೀಟ್ ಡೇ ಬೆಳಿಗ್ಗೆಯಿಂದ. ವ್ಲಾಗ್ ಹೇಗಿತ್ತು ಕಮೆಂಟಲ್ಲಿ ಹೇಳಿ. ಇಷ್ಟ ಆಗಿದರೆ ನಿಮ್ಮ ಪ್ರೀತಿ ಸಪೋರ್ಟ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ ಅಂತ ಹೇಳ್ತಾ, ಯಾವ ಥರ ವೀಡಿಯೋ ಬೇಕು ಕಮೆಂಟಲ್ಲಿ ಹೇಳಿ. ಅಪ್ಪ ಅಮ್ಮನಿಗೆ ಪ್ರ್ಯಾಂಕ್ ಮಾಡಿದ್ದು ಏನು ಅನ್ನಿಸ್ತು ಅದು ಕೂಡ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ದಿಸ್ ಈಸ್ ಶ್ವೇತಾ ಸೈನಿಂಗ್ ಆಫ್. ಟಾಟಾ, ಬಾಯ್ ಬಾಯ್, ಸಿ ಯು, ಲಾಟ್ಸ್ ಆಫ್ ಲವ್ ನನ್ನ ಕಡೆಯಿಂದ. ಲವ್ ಯು ಜಾಸ್ತಿ, ಟೇಕ್ ಕೇರ್, ಬಾಯ್.